ತಿಮೋತಿನ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಮತ್ತೊಂದು ಸಾರಿ ನಾವು ಓದ್ಕೊಳ್ಳೋಣ. 8ನೇ ವಚನ ಮತ್ತೊಂದು ಸಾರಿ. ಆದದ್ದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಈ ವಾಕ್ಯವನ್ನು ದೇವರು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಲಿ. ಪ್ರಿಯರೇ, ಅಪೊಸ್ತಲನಾದ ಪೌಲನು ತಿಮೋತಿನಿಗೆ ತನ್ನ ಪತ್ರಿಕೆಯನ್ನು ಆತನು ಬರೆದಿರುವಂತದ್ದು ನಾವು ಆಲೋಚನೆ ಮಾಡಿದ್ದೇವೆ. ಆದ್ರೆ ಈ 1ನೇ ಅಧ್ಯಾಯದಲ್ಲಿ 3ನೇ ಭಾಗಕ್ಕೆ ನಾವು ಬಂದಿದ್ದೇವೆ. 5 ಭಾಗಗಳಾಗಿ ಅದನ್ನು ವಿಭಾಗಿಸಿಕೊಂಡಿದ್ದೇವೆ. ಆದ್ರೆ 3ನೇ ಭಾಗದಲ್ಲಿ 2ನೇ ಒಂದು ವಿಷಯಕ್ಕೆ ನಾವು ಬಂದಿದ್ದೇವೆ. 3ನೇ ಭಾಗದಲ್ಲಿ ಮುಖ್ಯವಾದಂತ ವಿಷಯ ಏನಂತಂದ್ರೆ, ಆ ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ ತಿಮೋತಿಯನನ್ನು ಧೈರ್ಯಪಡಿಸುವುದಕ್ಕೋಸ್ಕರ ಕೆಲವೊಂದು ಕಾರಣಗಳನ್ನು ವಿವರಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೇವೆ. ಮಗನೇ, ನನ್ನ ಮಗನಾದ ತಿಮೋತಿನೇ, ನೀನು ಧೈರ್ಯವಾಗಿರ್ಲಿಕ್ಕೆ ಈ ಕಾರಣಗಳಿವೆ. ಈ ಕಾರಣಗಳಿಂದ ನೀನು ಧೈರ್ಯವಾಗಿ ಸೇವೆಯಲ್ಲಿ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸಬಹುದು ಅಂತೇಳಿ ಕೆಲವೊಂದು ಕಾರಣಗಳನ್ನು ಅಪೊಸ್ತಲನಾದ ಪೌಲನು ತಿಳಿಸಿದ್ದಾನೆ. ಅದರಲ್ಲಿ 1ನೇ ಕಾರಣ 7ನೇ ವಚನದಲ್ಲಿ ದೇವರ ಕೊಟ್ಟಿರುವಂತ ಆತ್ಮ, ಏಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವನ್ನು ಕೊಟ್ಟಿದ್ದಾನೆ. ಆದದ್ರಿಂದ ನೀನು ಧೈರ್ಯವಾಗಿರು, ಇಲ್ಲ ಸುವಾರ್ಥ ಸೇವೆಯಲ್ಲಿ ಶ್ರಮೆಯನ್ನು ಅನುಭವಿಸು ಅಂತೇಳಿ ತಿಳಿಸಿರುವಂತದ್ದು. ಆಮೇಲೆ 2ನೇ ವಿಷಯ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದದ್ದರಿಂದ ಅಂದ್ರೆ ಆ ಆತ್ಮನನ್ನು ದೇವರು ನಮಗೆ ಕೊಟ್ಟದ್ದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷ್ಯ ವಿಷಯದಲ್ಲಿ ಆಗಲಿ ನೀನು ನಾಚಿಕೆ ಪಡಬಾರದು ಅಂತೇಳಿ. ಈ 2ನೇ ವಿಷಯ ನಾವೇನು ಗಮನಿಸಿದ್ದೇವೆ ಅಂದ್ರೆ, ತಿಮೋತಿಯನ್ನು ಧೈರ್ಯವಾಗಿರ್ಲಿಕ್ಕೆ ತಿಮೋತಿನಿಗಿಂತ ಮುಂಚೆ ಇದ್ದಂತ ಹಿರಿಯರನ್ನು, ಇಲ್ಲ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು, ಅಪೊಸ್ತಲನಾದ ಪೌಲನ ಒಂದು ಜೀವನವನ್ನು ಆತನಿಗೆ ವಿವರಿಸ್ತಾ ಇರುವಂತದ್ದು ಈ 2ನೇ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ. ಯಾಕೆ ವಿವರಿಸ್ತಾ ಇದ್ದಾನೆ? ಆತನ ಧೈರ್ಯವಾಗಿರಬೇಕು ಅಂತೇಳಿ, ಅದೇ ಮುಖ್ಯ ಉದ್ದೇಶ. ಅದಕ್ಕಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಿನಗಿಂತ ಮುಂಚಿತವಾಗಿ ಆತನ ಈ ಸುವಾರ್ತೆಗೋಸ್ಕರ ಮನುಷ್ಯರ ರಕ್ಷಣಕ್ಕಾಗಿ ಆತನು ಪಟ್ಟಿರುವಂತ ಶ್ರಮೆಗಳನ್ನು ನೀನ್ ನೆನಪು ಮಾಡ್ಕೋ. ಯೇಸು ಕ್ರಿಸ್ತನನ್ನು ನೀನ್ ನೆನಪು ಮಾಡಿಕೊಳ್ಳುವಾಗ, ಆತನ ಅನುಭವಿಸಿರುವಂತ ಆ ಅವಮಾನಗಳನ್ನು ನೀನು ನೆನಪು ಮಾಡಿಕೊಳ್ಳುವಾಗ ನೀನು ಆಧೈರ್ಯ ಪಡಲಿಕ್ಕೆ ಅವಕಾಶವಿಲ್ಲ. ನೀನು ಧೈರ್ಯವಾಗಿ ಇರ್ತೆ ಅಂತೇಳಿ ಕಳೆದ ಸಾರಿ ನಾವು ಆಲೋಚನೆ ಮಾಡಿದ್ದೇವೆ. ಕರ್ತನ ಕುರಿತಾಗಿ, ಆತನ ಶ್ರಮೆಗಳ ಕುರಿತಾಗಿ ನಾವು ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆ ಮಾಡಿದ್ದೇವೆ. ಈಗ ಅದರಲ್ಲಿ 2ನೇ ಒಂದು ವಿಷಯ, ಆತನ ಸೆರೆಯವನಾದ ನನ್ನ ವಿಷಯದಲ್ಲಿ ನಾಚಿಕೆ ಪಡದೆ. ಮೊದಲು ಯೇಸು ಕ್ರಿಸ್ತನ ಒಂದು ಜೀವನವನ್ನು ಆತನು ವಿವರಿಸಿದ್ದಾನೆ. 2ನೇದಾಗಿ ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ಕೂಡ ನೀನ್ ನಾಚಿಕೆ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆ ಸುವಾರ್ತೆಗಾಗಿ ಯೇಸು ಕ್ರಿಸ್ತನೇ ನಾಚಿಕೆ ಪಡಲಿಲ್ಲ. ಈಗ ಆ ಸುವಾರ್ತೆಗಾಗಿ ನಾನು ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ಆ ಸುವಾರ್ತೆಗಾಗಿ ನಾನು ಬೇಡಿಗಳನ್ನು ಹಾಕಿಸಿಕೊಂಡಿದ್ದೇನೆ. ಆ ಸುವಾರ್ತೆಗಾಗಿಯೇ ನಾನು ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಅದಕ್ಕಾಗಿ ನೀನು ನಾಚಿಕೆ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ದೇವರ ಬಲವನ್ನು ಆಶ್ರಯಿಸಿ, ಸ್ವಂತ ಬಲವಲ್ಲ, ಸ್ವಂತ ಶಕ್ತಿ ಅಲ್ಲ, ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಂತೇಳಿ ಇಲ್ಲಿ ಪ್ರೀತಿ ಪೂರ್ವಕವಾಗಿ ಶ್ರಮೆಗಳಿಗಾಗಿ ತಿಮೋತಿನನ್ನು ಆಹ್ವಾನಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಾಮುಖ್ಯವಾಗಿ ಅಪೊಸ್ತಲನಾದ ಪೌಲನ ಒಂದು ಜೀವನವನ್ನು ಕೂಡ ಆತನಿಲ್ಲಿ ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಈ ವಿಷಯಗಳನ್ನು ನಾವು ಆಲೋಚನೆ ಮಾಡುವುದಕ್ಕಿಂತ ಮತ್ತೊಂದು ಚಿಕ್ಕ ಒಂದು ಎಕ್ಸಾಂಪಲ್ ಆಗಿ ಒಂದು ವಿಷಯವನ್ನ ನಾನು ತಿಳಿಸಿ ನಾನು ಈ ವಾಕ್ಯಕ್ಕೆ ಬರ್ತೇನೆ. ಪ್ರಿಯರೇ, ನಾವು ಎಂತ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದರು, ಎಂತ ಘೋರವಾದಂತ ಶ್ರಮೆಗಳಲ್ಲಿ ನಾವು ಜೀವಿಸ್ತಾ ಇದ್ದರು, ಇನ್ನೇನು ಮರಣಾಪಾಯ ಪರಿಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದರು, ಒಬ್ಬ ಮನುಷ್ಯನು ನಮ್ಮನ್ನು ಬಿಡದೆ ನಮ್ಮನ್ನು ಹಿಂಬಾಲಿಸಬೇಕಂದ್ರೆ ಆತನು ನಮ್ಮನ್ನು ಪೂರ್ತಿಯಾಗಿ ತಿಳಿದವನಾಗಿರಬೇಕು. ಎಲ್ಲರೂ ಕೂಡ ನಮ್ಮನ್ನು ಹಿಂಬಾಲಿಸ್ಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಹಿಂಬಾಲಿಸ್ತಾರೆ ಯಾವಾಗ? ಸಂತೋಷವಾಗಿದ್ದಾಗ, ನಮ್ಮ ಹತ್ರ ಎಲ್ಲ ಇರುವಾಗ ಅನೇಕ ಜನರು ಹಿಂಬಾಲಿಸುವಂಥದ್ದು ನಾವು ನೋಡ್ತೇವೆ. ಆದ್ರೆ ಕಷ್ಟವಾದಂತ ಸಮಯಗಳಲ್ಲಿ, ಭಯಂಕರವಂತ ಪರಿಸ್ಥಿತಿಗಳಲ್ಲಿ, ಶ್ರಮೆ ಸಂಕಟಗಳಲ್ಲಿ, ಇನ್ನೇನು ಮರಣಾಪಾಯ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಡದೆ ಹಿಂಬಾಲಿಸಬೇಕಂದ್ರೆ ಅವನು ನಮ್ಮ ಕುರಿತಾಗಿ ಚೆನ್ನಾಗಿ ತಿಳಿದವನಾಗಿರ್ಬೇಕು.
ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಸೇವೆ, ನಮ್ಮ ವೈಯಕ್ತಿಕವಾದ ಜೀವನ ಎಲ್ಲವನ್ನು ತಿಳಿದವನು ಮಾತ್ರ ನಮ್ಮನ್ನು ಬಿಡದೆ, ಆ ಕಷ್ಟ ಪರಿಸ್ಥಿತಿಗಳಲ್ಲಿ ಬಿಡದೆ ಆತನ ನಮ್ಮನ್ನು ಹಿಂಬಾಲಿಸ್ತಾನಂತೇಳಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ನಮ್ಮನ್ನು ಪೂರ್ತಿಯಾಗಿ ತಿಳಿದವರೇ ನಮ್ಮ ಒಂದು ನೋವು, ನಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ಅವ್ರಿಗೆ ಅರ್ಥವಾಗ್ತದೆ. ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಯಾರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಾರೋ, ಯಾರು ನಮ್ಮೊಂದು ಹೆಚ್ಚಿನ ಒಂದು ಸಹವಾಸ ಸಂಬಂಧದಲ್ಲಿ, ಬಾಂಧವ್ಯದಲ್ಲಿರ್ತಾರೋ ಅವರಿಗೆ ಮಾತ್ರ ನಮ್ಮ ಒಳಗಿರುವಂತ ಆ ನೋವು, ಆ ವೇದನೆ ಅವರಿಗೆ ಗೊತ್ತಾಗ್ತದೆ, ಅರ್ಥವಾಗ್ತದೆ, ಅವರು ಅರ್ಥ ಮಾಡ್ಕೊಳ್ತಾರೆ ಅಂತೇಳಿ ನಾವು ಗಮನಿಸ್ತೇವೆ. ಅಂತವರನ್ನು ಮಾತ್ರ ನಾವು ಅನುಭವಿಸ್ತಿರುವಂತ ಆ ಶ್ರಮೆಗಳ ಜೀವನಕ್ಕೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸಲಿಕ್ಕೆ ನಮಗೆ ಕೂಡ ಧೈರ್ಯವಿರ್ತದೆ. ಯಾರು ನಮ್ಮನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾರೋ ಅಂತವರನ್ನು ನಾವು ಕೂಡ ನಮ್ಮ ಸೇವೆಯಲ್ಲಾಗಲಿ, ನಮ್ಮ ಕಷ್ಟ ಸಂಕಟ ನೋವುಗಳಲ್ಲಿ ಅವರನ್ನು ಪಾಲುಗಾರನಾಗಿ ಮಾಡುವುದಕ್ಕೆ ನಮಗೆ ಧೈರ್ಯ ಇರುತ್ತದೆ, ಪ್ರೀತಿಯಿಂದ ಆಹ್ವಾನಿಸಲಿಕ್ಕೆ ಧೈರ್ಯ ಇರ್ತದೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಕೂಡ ತಿಮೋತಿನನ್ನು ಪ್ರೀತಿ ಪೂರ್ವಕವಾಗಿ ನನ್ನೊಂದಿಗೆ ಬಂದು ನೀನು ಶ್ರಮೆಯನ್ನು ಅನುಭವಿಸು ಅಂತ ಹೇಳುವಾಗ, ಅಪೊಸ್ತಲನಾದ ಪೌಲನ ಕುರಿತಾಗಿ ಈ ತಿಮೋತಿನು ಚೆನ್ನಾಗಿ ತಿಳಿದವನಾಗಿದ್ದಾನೆ. ಎಲ್ಲವನ್ನೂ ತಿಳಿದವನಾಗಿ ಆತನು ಪೌಲನನ್ನು ಹಿಂಬಾಲಿಸಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಏನು ತಿಳಿದವನಾಗಿದ್ದರೆ ಹಿಂಬಾಲಿಸಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಕಷ್ಟ ಬಂದಾಗ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಎಲ್ಲ ತಿಳಿದವರು, ನಮ್ಮ ಮನಸ್ಸು, ನಮ್ಮ ನೋವು, ನಮ್ಮ ಕಷ್ಟ, ನಾವು ಮಾಡುವಂತ ಪ್ರತಿಯೊಂದು ವಿಚಾರಗಳನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅಂತವರನ್ನು ನಾವು ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸಲಿಕ್ಕೆ ನಮಗೆ ಕೂಡ ಧೈರ್ಯವಿರ್ತದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಅದೇ ಮಾಡಿದ್ದಾನೆ. ಇಲ್ಲಿ ತಿಮೋತಿನು ಅಪೊಸ್ತಲನಾದ ಪೌಲನ ಜೀವನದಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನು ಅವನು ಚೆನ್ನಾಗಿ ತಿಳಿದದ್ದರಿಂದ ಈಗ ನಾಚಿಕೆ ಪಡದೆ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು ಅಂತೇಳಿ ಆತನು ಆಹ್ವಾನಿಸ್ತಾ ಇರುವಂತದ್ದು, ಆತನನ್ನು ಧೈರ್ಯ ಪಡಿಸ್ತಾ ಇರುವಂತದ್ದು ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಈ ಧೈರ್ಯ ಪೌಲನಿಗೆ ಎಲ್ಲಿಂದ ಮತ್ತು ನಾವು ನೋಡುವಾಗ ಈ ತಿಮೋತಿನ ವಿಷಯದಲ್ಲಿ ತಿಮೋತಿನು ಪೌಲನನ್ನು ಚೆನ್ನಾಗಿ ತಿಳಿದವನಾಗಿದ್ದಾನೆ. ಆತನಲ್ಲಿಂತ ಭಾರ ಯಾವುದಕ್ಕಾಗಿ ಪೌಲನು ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದಾನೋ ತಿಮೋತಿನಿಗೆ ಗೊತ್ತು. ಆತನ ವೈಯಕ್ತಿಕವಾದ ಜೀವನ ತಿಮೋತಿನಿಗೂ ಗೊತ್ತು. ಅದಕ್ಕಾಗಿ ಇಲ್ಲಿ ಧೈರ್ಯದಿಂದ ಆತನನ್ನು ಆಹ್ವಾನಿಸ್ತಾ ಇರುವಂತದ್ದು ನಾವು ಈ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಎಲ್ಲವನ್ನು ತಿಳಿದವನಾಗಿ ಆತನು ಪೌಲನನ್ನು ಹಿಂಬಾಲಿಸ್ತಾ ಇದೆ. ನೋಡ್ರಿ, 3ನೇ ಅಧ್ಯಾಯ 10 ಮತ್ತು 11 ವಚನ, 2 ವಚನ ನಾವು ಓದ್ಕೊಳ್ಳೋಣ. 3ನೇ ಅಧ್ಯಾಯ, ಅದೇ ತಿಮೋತಿನ ಪತ್ರಿಕೆ 2ನೇ ಪತ್ರಿಕೆ 3ನೇ ಅಧ್ಯಾಯ 10, 11ರಲ್ಲಿ, ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ತಿಳಿದವನಾಗಿದ್ದಿ. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನ ಒಂದು ವೈಯಕ್ತಿಕವಾದಂತ ಜೀವನ, ಕರ್ತನಿಗಾಗಿ ಆತನಂತ ಆ ಪ್ರಾಮಾಣಿಕವಂತ ಜೀವನವನ್ನು ತನ್ನ ಮಗನಾಗಿರುವ ತಿಮೋತಿನು ತಿಳಿದವನಾಗಿದ್ದಾನೆ. ಆತನು ಮಾಡುವಂತ ಬೋಧನೆ ಯಾವುದಕ್ಕಾಗಿ ತಿಮೋತಿನಿಗೆ ಗೊತ್ತು. ಆತನ ನಡತೆ, ಆತನ ಉದ್ದೇಶ, ಮತ್ತೆ ಆತನಲ್ಲಿಂದ ಅಪಾರವಾದಂತ ದೃಢವಾದಂತ ನಂಬಿಕೆ ಮತ್ತು ಶ್ರಮೆಗಳಲ್ಲಿ ಆತನಲ್ಲಿ ಆ ದೀರ್ಘ ಶಾಂತಿ, ಆ ಪ್ರೀತಿ, ಸೈರಣೆ ಇವುಗಳನ್ನು ಆತನು ತಿಳಿದವನಾಗಿದ್ದಾನೆ. ಯಾರು? ತಿಮೋತಿನು. ಅಂದ್ರೆ ಅಪೊಸ್ತಲನಾದ ಪೌಲನೇಕ ಆ ಪ್ರಾಯೋಗಿಕವಾದಂತ ಜೀವನವನ್ನು ಆತನು ತಿಳಿದವನಾಗಿದ್ದಾನಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ನೋಡಿ 11ನೇ ವಚನದಲ್ಲಿ, ಇವುಗಳನ್ನು ಅಂದ್ರೆ ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ಇಲ್ಲಿ 2 ವಿಷಯ ತಿಳಿಸ್ತಾ ಇದ್ದಾನೆ. ನನ್ನ ಪರ್ಸನಲ್ ಲೈಫ್, ನನ್ನ ಪರ್ಸನಲ್ ಜೀವನ ನಿನಗೆ ಗೊತ್ತು. ನಾನು ಕರ್ತನಿಗಾಗಿ ಎಷ್ಟು ಪ್ರಾಮಾಣಿಕವಾಗಿದ್ದೇನೋ, ಕರ್ತನಿಗಾಗಿ ಎಷ್ಟು ದೃಢವುಳ್ಳವನಾಗಿದ್ದೇನೋ, ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ, ಎಷ್ಟು ಸೈರಣೆ ಉಳ್ಳವನಾಗಿ ನಾನು ಜೀವಿಸಿದ್ದನೋ ಆ ವಿಷಯಗಳು ನಿನಗೆ ಗೊತ್ತು ತಿಮೋತಿನೇ. ಮತ್ತು 2ನೇ ವಿಷಯ ಕೂಡ, ನಾನು ಅನುಭವಿಸಿರುವಂತ ಕಷ್ಟಗಳು, ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದೆ. ನಾನು ಎಂತೆಂತ ಹಿಂಸೆಗಳನ್ನು ಸಹಿಸಿಕೊಂಡಿನೋ ಅವೆಲ್ಲವುಗಳೊಳಗಿಂದ ಕರ್ತನು ನನ್ನನ್ನು ಬಿಡಿಸಿದನು. ನೋಡಿ, ಅಪೊಸ್ತಲನಾದ ಪೌಲನು ತಿಮೋತಿನನ್ನು ಧೈರ್ಯವಾಗಿ ತನ್ನ ಸೇವೆಗೆ ಆಹ್ವಾನಿಸುವುದರಲ್ಲಿ ಆತನು
ಈ ರೀತಿಯಂತ ಒಂದು ಧೈರ್ಯ ಏನಂತಂದ್ರೆ ಆ ಪೌಲನ ಕುರಿತಾಗಿ ತಿಮೋಥನಿಗೆ ಎಲ್ಲವೂ ತಿಳಿದಿದೆ. ಆತ ತಿಳಿದುಕೊಂಡೇ ಆತನ ಹಿಂಬಾಲಿಸ್ತಾ ಇದ್ದಾನೆ. ಆತನ ಅನುಭವಿಸಿರುವಂತಹ ಶ್ರಮೆಗಳು ಗೊತ್ತು. ಅಂತ್ಯೋಕ್ಯ, ಇಕೋನಿಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ಆತನ ಸಂಭವಿಸಿರುವಂತಹ ಆ ಕಷ್ಟಾನುಭವಗಳನ್ನು ತಿಮೋತಿನು ತಿಳಿದುಕೊಂಡಿದ್ದಾನೆ. ಮತ್ತೆ ಅಲ್ಲೊಂದು ವಿಷಯ ಇದೆ ನೋಡಿ, ಇವೆಲ್ಲವುಗಳಿಂದ ಕರ್ತನನ್ನು ಬಿಡಿಸಿದ್ದಾನೆ. ಅದೇ ನಿನಗೆ ಗೊತ್ತು ತಿಮೋತಿನೇ, ನನಗೆ ಸಂಭವಿಸಿರುವಂತಹ ಈ ಕಷ್ಟ ನಷ್ಟಗಳಲ್ಲಿ, ಪ್ರಾಣಾಪಾಯಗಳಲ್ಲಿ ಕರ್ತನು ನನ್ನ ಸಂಗಡ ಇದ್ದು ನನ್ನನ್ನು ಬಿಡಿಸಿದ್ದಾನೆ. ಅದು ನೀನು ತಿಳಿದುಕೊಂಡಿದ್ದೀಯಾ? ಈಗ ಬಂದು ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಈಗ ಬಂದು ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಂತೇಳಿ ಆತನ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೆ. ಅದಕ್ಕಾಗಿ ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ನಾಚಿಕೆ ಪಡದೆ ಈ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸುವಂತೇಳಿ ಆತನು ಧೈರ್ಯ ಪಡಿಸುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ಅಪೊಸ್ತಲನಂತ ಪೌಲನು ಆತನ ಅನುಭವಿಸಿರುವಂತ ಶ್ರಮೆಗಳು, ಆತನ ಪಟ್ಟಿರುವಂತಹ ಹಿಂಸೆ, ಅವಮಾನಗಳು ಮತ್ತೊಬ್ಬರನ್ನು ದೃಢಪಡಿಸುವಂತ ಒಂದು ಮಾರ್ಗದಲ್ಲಿ ನಡೆಸಿದ್ದಾವೆ. ಅನೇಕರು ಆ ಶ್ರಮೆಗಳಿಂದ, ಆ ಹಿಂಸೆಗಳಿಂದ ಕರ್ತನಲ್ಲಿ ದೃಢವಾಗಿ ನಿಂತಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ತಿಮೋತಿನ ಕೂಡ ಕರೀತಾ ಇದ್ದಾನೆ, ನೀನು ಕೂಡ ನನ್ನ ಶ್ರಮೆಗಳ ಮೂಲಕವಾಗಿ ನೀನ್ ಧೈರ್ಯವಾಗಿರು, ದೃಢವಾಗಿ ನಿಲ್ಲಬೇಕಂತೇಳಿ ತಿಮೋತಿನನ್ನು ಕೂಡ ಆತನು ಆಹ್ವಾನಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನೋಡ್ರಿ, ಅಪೊಸ್ತಲನಾದ ಪೌಲನು ಆತನ ಅನುಭವಿಸಿರುವಂತಹ ಶ್ರಮೆಗಳಿಂದ ಏನು ಪ್ರಯೋಜನವಾಯಿತು, ಯಾವ ರೀತಿಯಾಗಿ ಜನರು ಆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. ಆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ ನಾವು ಓದ್ತಾ ಇದ್ದೀವಿ ನೋಡ್ರಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ, ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಇಲ್ಲಿ ಫಿಲಿಪ್ಪಿ ಸಭೆಯವರಿಗೆ ಆತನ ಹೇಳ್ತಾ ಇದ್ದಾನೆ, ನನಗೆ ಸಂಭವಿಸಿರುವಂತದ್ದು ಅದು ಏನಕ್ಕೆ, ಯಾವುದಕ್ಕೆ ಸಹಾಯವಾಗಿದೆ? ಸುವಾರ್ಥ ಪ್ರಸಾರಣೆಗೆ ಅದು ಸಹಾಯವಾಗಿದೆ ಅಂತೇಳಿ ನೀವು ತಿಳಿಯಬೇಕಂತೇಳಿ ಆ ಫಿಲಿಪ್ಪಿ ಸಭೆಯವರಿಗೆ ಆತನ ತಿಳಿಪಡಿಸ್ತಾ ಇದ್ದಾನೆ. 13ನೇ ವಾಕ್ಯ ನೋಡಿ, ಹೇಗಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಇಲ್ಲಿ ಅಪೊಸ್ತಲ ಅಂತ ಪೌಲನ ಒಂದು ಬೇಡಿಗಳು, ಆತನ ಅನುಭವಿಸಿರುವಂತಹ ಶ್ರಮೆಗಳು ದೇವರ ಸುವಾರ್ತೆಗೆ ಅವು ಸಹಾಯಕರವಾಗಿ, ದೇವರ ಸುವಾರ್ಥ ಇನ್ನೂ ಅಧಿಕವಾಗಿ ಪ್ರಬಲವಾಗುವಂತೆ ಈ ಶ್ರಮೆಗಳು, ಈ ಬೇಡಿಗಳು ಅವು ಸಹಾಯಕರವಾಗಿ ಆಗಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. 14ನೇ ವಚನ ನೋಡಿ, ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆ ಉಳ್ಳವರಾಗಿ, ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆ ಉಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ ಅಂತೆ. ನೋಡಿ, ಅಪೊಸ್ತಲ ಅಂತ ಪೌಲನು ಆತನ ಅನುಭವಿಸಿರುವಂತ ಆ ಶ್ರಮೆಗಳು, ಆ ಬೇಡಿಗಳಿಂದ ಅನೇಕರು ಕರ್ತನಲ್ಲಿ ಭರವಸೆ ಉಳ್ಳವರಾದರು, ಅನೇಕರು ಕರ್ತನನ್ನು ನಂಬಿದ್ದಾರೆ. ಒಂದು, ಆಮೇಲೆ 2ನೇ ವಿಷಯ ಅಲ್ಲಿ ನಾವು ಗಮನಿಸ್ತೇವೆ, ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನು ವಿಶೇಷವಾದಂತ ಧೈರ್ಯವನ್ನು ಹೊಂದಿದ್ದಾರೆ. ಯಾವುದರಿಂದ? ಆತನ ಅನುಭವಿಸಿರುವಂತಹ ಶ್ರಮೆಗಳಿಂದ, ಆತನು ಹಾಕಿಸಿಕೊಂಡ ಆ ಬೇಡಿಗಳಿಂದ, ಆ ಅವಮಾನಗಳಿಂದ ದೇವರ ಸುವಾರ್ತೆ ಅದು ಪ್ರಕಟವಾಗಿರುವಂತದ್ದು, ಪ್ರಬಲವಾಗಿರುವಂತದ್ದು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈಗ ತಿಮೋತಿನನ್ನು ಕೂಡ ಆಹ್ವಾನಿಸ್ತಾ ಇದ್ದಾನೆ. ತಿಮೋತಿನ, ಅನೇಕರು ನನ್ನ ಬೇಡಿಗಳಿಂದ ನಾಚಿಕೆ ಪಡದೆ ದೇವರಲ್ಲಿ ಭರವಸೆ ಇಟ್ಟಿದ್ದಾರೆ, ದೇವರಲ್ಲಿ ಬಲವಾಗಿ ನಿಂತಿದ್ದಾರೆ. ಮತ್ತು ಅನೇಕ ಸಹೋದರರು ಕೂಡ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಅವರು ವಿಶೇಷವಾದ ಧೈರ್ಯವನ್ನು ಅವರು ಹೊಂದಿಕೊಂಡಿದ್ದಾರೆ. ಅದಕ್ಕಾಗಿ ನೀನು ಕೂಡ ಬಂದು, ಈಗ ನಾನು ಹೊರಟು ಹೋಗ್ತಾ ಇದ್ದೇನೆ, ನಾನು ಹೋಗುವಂತ ಸಮಯ ಆಸನ್ನವಾಗಿದೆ, ಈಗ ನೀನು ಬಂದು ಆ ಸುವಾರ್ತೆಗೋಸ್ಕರ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು, ನೀನು ಬಂದು ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯರೇ, ಇವತ್ತು ಯವನಸ್ಥರಾಗಿರುವಂತ ದೇವರ ಮಕ್ಕಳಾಗಿರುವಂತ ನಾವು ಕೂಡ, ನಾವಿರುವಂತ ಈ ಪರಿಸ್ಥಿತಿಗಳಲ್ಲಿ ಕೂಡ ನಮ್ಮ ಹಿರಿಯರನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ನಾವು ಧೈರ್ಯವಾಗಿರ್ಬೇಕಂದ್ರೆ, ಧೈರ್ಯವಾಗಿ ಸುವಾರ್ಥ ಸೇವೆ ಮಾಡಬೇಕಂದ್ರೆ, ದೃಢವಾಗಿ ಭರವಸೆ ಉಳ್ಳವರಾಗಿ ಕರ್ತನಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂದ್ರೆ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಅವ್ರು ಯಾವ ರೀತಿಯಾಗಿ ಕರ್ತನನ್ನು ಅನುಸರಿಸಿ ಪ್ರಾಮಾಣಿಕವಂತ ಜೀವನವನ್ನು ಜೀವಿಸಿ
ಎಂತ ಪರಿಸ್ಥಿತಿಗಳಾದರೂ ಕೂಡ ಅವರು ದೇವರನ್ನು ಕರ್ತನನ್ನು ಬಿಡದೆ ಅವರು ನಂಬಿಗಸ್ತರಾಗಿ ತಮ್ಮ ಸೇವೆಯನ್ನು ಅವರು ಮುಂದುವರೆಸಿದ್ದಾರೋ ಅದನ್ನ ನಾವು ನೆನಪು ಮಾಡ್ಕೊಳ್ಳಬೇಕು. ನೆನಪು ಮಾಡಿಕೊಂಡ್ರೆ ನಮಗೆ ಧೈರ್ಯ ಬರುತ್ತದೆ, ನಮಗೆ ಆದರಣೆ ಸಿಗ್ತದೆ, ಇನ್ನು ಅಧಿಕವಾಗಿ ಕರ್ತನ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿನನ್ನು ಆತನ ಕರೀತಾ ಇದ್ದಾನೆ. ಮೊದಲನೇ ವಿಷಯ ಏನಂತಂದ್ರೆ ಪೌಲನನ್ನು ಸಂಪೂರ್ಣವಾಗಿ ತಿಳಿದವನಾದ ಕಾರಣ, ಆತನ ಶ್ರಮೆಗಳನ್ನು ಆತನ ಅವಮಾನಗಳನ್ನು ತಿಮೋತಿನು ತಿಳಿದವನಾದ ಕಾರಣ ನೀನು ಬಂದು ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು ಅಂತ ಹೇಳಿ ಆತನ ತಿಳಿಸ್ತಾ ಇದ್ದಾನೆ. ಒಂದು ಕಾರಣ. ಎರಡನೇ ಕಾರಣ ಏನಂತಂದ್ರೆ ನಾನು ಹೊಂದಿರುವಂತ ಆ ಶ್ರಮೆಗಳು, ನನಗೆ ಸಂಭವಿಸಿರುವಂತ ಆ ಸಮಸ್ಯೆಗಳಿಂದ ಅನೇಕರು ದೇವರಲ್ಲಿ ಭರವಸೆ ಉಳ್ಳವರಾದರು ಮತ್ತು ಅನೇಕರು ದೇವರ ವಾಕ್ಯವನ್ನು ನಿರ್ಭಯದಿಂದ ಅವರು ಪ್ರಕಟಿಸಲಿಕ್ಕೆ ಧೈರ್ಯವನ್ನು ಹೊಂದಿದ್ದಾರೆ. ಅದಕ್ಕಾಗಿ ನೀನು ಬಂದು ಈ ಭಯಂಕರವಂತ ಪರಿಸ್ಥಿತಿಗಳಲ್ಲಿ, ಈ ಕ್ಲಿಷ್ಟವಂತ ಪರಿಸ್ಥಿತಿಗಳಲ್ಲಿ ನೀನು ಕೂಡ ಅಧೈರ್ಯ ಪಡದೆ, ನೀನು ಕೂಡ ನಾಚಿಕೆ ಪಡದೆ, ನನ್ನ ಬೇಡೆಗಳ ವಿಷಯದಲ್ಲಿ ನಾಚಿಕೆ ಪಡದೆ ನೀನು ಧೈರ್ಯವನ್ನು ತಂದುಕೊಂಡು ಸುವಾರ್ತೆಗಾಗಿ ಶ್ರಮೆಯನ್ನು ಅನುಭವಿಸಂತೇಳಿ ಇಲ್ಲಿ ಅಪೊಸ್ತಲನಾದ ಪೌಲನು ಆತನು ತಿಳಿಯಪಡಿಸಿರುವಂತದ್ದು ಈ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಮಗೆ ಕೂಡ ಪಾಠವೇ ಪ್ರಿಯರೇ. ಇವತ್ತು ಈ ಕಷ್ಟಕರವಾದಂತ ದಿನಗಳಲ್ಲಿ ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸಬೇಕಂದ್ರೆ ನಮ್ಮ ಹಿರಿಯರ ಸಾಕ್ಷಿ ನಮಗೆ ಎಷ್ಟಾದ್ರೂ ಬೇಕು. ಅವರ ಜೀವನವನ್ನು ನಾವು ಆಲೋಚನೆ ಮಾಡಬೇಕು. ಅವರು ಯಾವ ರೀತಿಯಾಗಿ ಸೇವೆಯನ್ನು ಅವರು ನಡೆಸಿಕೊಂಡು ಆ ಹೋರಾಟದಲ್ಲಿ ಅವರು ಸ್ಥಿರವಾಗಿ ನಿಂತಿದ್ದಾರೋ ನಾವು ಕೂಡ ನೆನಪು ಮಾಡಿಕೊಂಡು ಈ ಕಡೆ ದಿನಗಳಲ್ಲಿ ದೇವರ ಸೇವೆಗಾಗಿ ನಾವು ಸ್ಥಿರವಾಗಿ ನಿಲ್ಲಬೇಕಂತೇಳಿ ಈ ವಾಕ್ಯ ಭಾಗಗಳಿಂದ ನಾವು ಗಮನಿಸ್ತಾ ಇದ್ದೇವೆ. ಈಗ ಅಪೊಸ್ತಲನಾದ ಪೌಲನು ಆತನ ಅನುಭವಿಸಿದ ಶ್ರಮೆಗಳನ್ನು ಅಲ್ಲೂ ಇಕೋನಿಯ, ಲುಸ್ತ್ರ ಆ ಪಟ್ಟಣಗಳಲ್ಲಿ, ಅಂತಿಯೋಕಯ ಪಟ್ಟಣಗಳಲ್ಲಿ ಆತನು ಯಾವ ರೀತಿಯಾಗಿ ಶ್ರಮೆಗಳನ್ನು ಅನುಭವಿಸಿದ್ದಾನೋ ಒಂದು ಎರಡು ವಿಷಯಗಳನ್ನ ನಾವು ಓದಿಕೊಳ್ಳೋಣ ನೋಡಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಆದರೆ ನಂಬದೆ ಹೋದ ಯಹೂದ್ಯರು ಅನ್ಯರ ಮನಸ್ಸನ್ನು ಸಹೋದರರಿಗೆ ವಿರುದ್ಧವಾಗಿ ರೇಗಿಸಿ ಕೆಡಿಸಿದರು. ಇಲ್ಲಿ ಇಕೋನ್ಯದಲ್ಲಿ ಪೌಲ ಬಾರ್ನಬರು ಅದೇ ಪ್ರಕಾರವಾಗಿ ಯಹೂದ್ಯರ ಸಭಾ ಮಂದಿರಗಳಿಗೆ ಹೋಗಿ ಬಲವಾಗಿ ಮಾತಾಡಿದ್ರಿಂದ ಯಹೂದ್ಯರಲ್ಲಿ, ಗ್ರೀಕರಲ್ಲಿ ಬಹುಮಂದಿ ನಂಬುವವರಾದರು. ಅವರ ಒಂದು ಅಭ್ಯಾಸ ಏನಂತಂದ್ರೆ ಅವರು ಸಭಾ ಮಂದಿರಗಳಲ್ಲಿ ಹೋಗಿ ದೇವರ ಬಗ್ಗೆ ಅವರು ಪ್ರಕಟಿಸುವಂತವ್ರು, ದೇವರ ಬಗ್ಗೆ ತಿಳಿಸುವಂತವ್ರು. ಈ ಇಕೋನ್ಯ ಪಟ್ಟಣದಲ್ಲಿ ಅನೇಕ ಜನರು, ಯಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಅನೇಕರು ಕರ್ತನನ್ನು ನಂಬಿದ್ದಾರೆ. ಆದ್ರೆ ನಂಬದೇ ಇರುವಂತವ್ರು ಏನ್ ಮಾಡಿದ್ದಾರೆ, ನಂಬದೆ ಹೋದ ಯಹೂದ್ಯರು ಅನ್ಯ ಜನರ ಮನಸ್ಸನ್ನು ಸಹೋದರ ವಿರುದ್ಧವಾಗಿ ರೇಗಿಸಿ ಅವರನ್ನು ಕೆಡಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 5ನೇ ವಚನ ನೋಡಿ. 5ನೇ ವಚನ, ಅನ್ಯ ಜನರು ಯಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನ ಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರವರ್ತಿಸಿದಾಗ, ಅಲ್ಲಿ ಆ ಇಕೋನ್ಯ ಪಟ್ಟಣದಲ್ಲಿ ಅನೇಕರು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಂಬದೇ ಇರುವಂತಹ ಜನರು ಈ ಅಪೊಸ್ತಲರಿಗೆ, ಸಹೋದರಿಗೆ ವಿರುದ್ಧವಾಗಿ ಅವರು ಎದ್ದು ಅಲ್ಲಿರುವಂತ ಅಧಿಪತಿಗಳ ಒಂದು ಸಮ್ಮತಿಯಿಂದ ಈ ಅಪೊಸ್ತಲರನ್ನು ಅವಮಾನ ಪಡಿಸಬೇಕು, ಈ ಅಪೊಸ್ತಲರನ್ನು ಸಾಯಿಸಬೇಕಂತೇಳಿ ಅವರು ಪ್ರಯತ್ನಿಸುವಾಗ ಅಲ್ಲಿಂದ ಅವರು ಮತ್ತೊಂದು ಪ್ರಾಂತಕ್ಕೆ, ಲುಸ್ತ್ರ, ದೆರ್ಬೆ ಆ ಪ್ರಾಂತಗಳಿಗೆ ಅವರು ಹೋಗಿರುವಂತದ್ದು ನಾವು 6-7 ವಚನಗಳಲ್ಲಿ ಓದ್ತೇವೆ. ಆದ್ರೆ 19ನೇ ವಚನ ನೋಡಿ. 19ನೇ ವಚನವನ್ನು ನಾವು ಓದಿಕೊಳ್ಳೋಣ. 19ನೇ ವಚನದಲ್ಲಿ, ತರುವಾಯ ಅಂತ್ಯೋಕಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಆ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು. ನೋಡ್ರಿ, ಇಕೋನಿಯ ಮತ್ತು ಲುಸ್ತ್ರ ಈ ಪಟ್ಟಣಗಳಲ್ಲಿ ಆತನಿಗೆ ಸಂಭವಿಸಿರುವಂತ ಆ ಹಿಂಸೆಗಳನ್ನು ನಾವಿಲ್ಲಿ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆತನನ್ನು ಅವಮಾನ ಪಡಿಸುವುದಕ್ಕೂ ಮತ್ತು ಆತನ ಸಾಯಿಸುವುದಕ್ಕೂ ಪ್ರಯತ್ನ ಮಾಡಿದ್ರು. ಆದ್ರೆ ಇಲ್ಲಿ ನೋಡುವಾಗ ಆ ಇಕೋನ್ಯದಿಂದ ಬಂದಂತ ಯಹೂದ್ಯರು ಅಪೊಸ್ತಲನಾದ ಪೌಲನ ಕಲ್ಲೆಸೆದು ಅವನನ್ನು ಹೊಡೆದಿದ್ದಾರೆ. ಒಡೆದು ಇನ್ನೇನು ಸತ್ತು ಹೋಗಿದ್ದಾನಂತೇಳಿ ಅವನನ್ನು ಊರು ಹೊರಗೆ ಎಳ್ಕೊಂಡೋಗಿ ಬಿಸಾಕಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಪ್ರೇರೆ. ಯಾಕೆ ಈ ವಿಷಯ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಆ ಸುವಾರ್ತೆಗಾಗಿ ಜನರನ್ನು ರಕ್ಷಿಸುವಂತ ಆ ಭಾರದಿಂದ ಆತನ ಅನುಭವಿಸಿರುವಂತ ಶ್ರಮೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಅವನಿನ್ನೇನು ಸತ್ತನೆಂದು ಭಾವಿಸಿ ಅಷ್ಟು ಘೋರವಾಗಿ ಆತನ ಕಲ್ಲಿಂದ ಹೊಡೆದಿದ್ದಾರೆ. ಸತ್ತನಂತ ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು.
ಈಗ ನಮ್ಮ ಪರಿಸರ ಪ್ರಾಂತಗಳಲ್ಲಿ ಒಂದು ನಾಯಿ ಸತ್ತೋದ್ರೆ ಯಾವ ರೀತಿ ಎಳ್ಕೊಂಡು ಹೋಗ್ತಾರೋ ಆ ರೀತಿಯಾಗಿ ಆಗಿನ ಕಾಲದಲ್ಲಿ ಈ ಅಪೋಸ್ತಲರನ್ನು, ಈ ದೈವ ಸೇವಕರನ್ನು ಆ ರೀತಿ ಎಳ್ಕೊಂಡು ಹೋಗಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ನೋಡಿ ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಗೆ ಹೋದನು ಅಂತೆ. ಅಂದ್ರೆ ಈ ಲುಸ್ತ್ರ, ಇಕೋನಿಯ, ಅಂತ್ಯೋಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಅನುಭವಿಸಿರುವಂತ ಶ್ರಮೆಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಯಾವುದಕ್ಕಾಗಿ? ಸುವಾರ್ಥ ಸೇವೆಗಾಗಿ ಆತನ ಶ್ರಮೆಗಳನ್ನು ಆತನ ಅನುಭವಿಸಿದ್ದಾನೆ. ಅದನ್ನು ನೆನಪು ಮಾಡ್ತಾನೆ ತಿಮೋಥನಿಗೆ. ನಾನು ಆತನ ಸೆರೆಯವನಾಗಿದ್ದೇನೆ. ಯಾವುದಕ್ಕಾಗಿ? ದೇವರ ಸುವಾರ್ತೆಗಾಗಿ ಅಂತ ಹೇಳಿ. ಮತ್ತಿನ್ನೊಂದು ವಾಕ್ಯ ನೋಡಿ, ಅದೇ 16ನೇ ಅಧ್ಯಾಯದಲ್ಲಿ ಕೂಡ, 16ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೂ ನಾವು ಓದಬೇಕು. 19ನೇ ವಚನದಿಂದ 23ನೇ ವಚನದವರೆಗೂ ನಾವು ಓದುವಾಗ ಅಲ್ಲಿರುವಂತ ಸನ್ನಿವೇಶ ನಮಗೆ ಗೊತ್ತು ಪ್ರಿಯರೇ. ಒಬ್ಬ ಗಾರುಡುಗಾರ್ತಿ ಆ ಅಪೊಸ್ತಲನಾದ ಪೌಲನ ವಿಷಯದಲ್ಲಿಯೂ ಅಲ್ಲಿರುವಂತ ಸೀಲನ ವಿಷಯದಲ್ಲಿಯೂ ಅವರು ಪ್ರಕಟಿಸ್ತಾ ಇದ್ದಾರೆ. ಈ ಮನುಷ್ಯರು ಪರತ್ಪರನ ದೇವರ ದಾಸರು, ನಿಮಗೆ ರಕ್ಷಣಾ ಮಾರ್ಗವನ್ನು ಸಾರ್ತಾರಂತೆ 17ನೇ ವಚನದಲ್ಲಿ ಆಕೆ ಪ್ರಕಟಿಸ್ತಾ ಇರ್ತಾಳೆ. ಆದ್ರೆ ಆ ರೀತಿಯಾಗಿ ಪ್ರಕಟಿಸುವಂತದ್ದು ಅಪೊಸ್ತಲನಾದ ಪೌಲನಿಗೆ ಇಷ್ಟವಿರುವುದಿಲ್ಲ. ಆಕೆ ಜೀವನ ಬದಲಾವಣೆ ಆಗ್ಬೇಕಂತೇಳಿ ಆಕೆಯಲ್ಲಿದ್ದಂತ ದೆವ್ವವನ್ನು ಆತನು ಬಿಡಿಸ್ತಾನೆ. ಆ ದೆವ್ವವನ್ನು ಬಿಡಿಸಿದಾಗ ಆಕೆಯ ಯಜಮಾನರು, ನಮ್ಮ ಲಾಭವು ತಪ್ಪಿ ಹೋಗ್ತಾ ಇದೆ, ನಮಗೆ ನಷ್ಟವಾಗ್ತಾ ಇದೆ ಅಂತೇಳಿ ಈ ಅಪೊಸ್ತಲರ ಮೇಲೆ ಅವರು ಸಿಟ್ಟು ಮಾಡಿಕೊಂಡು, ನೋಡಿ 19ನೇ ವಚನದಲ್ಲಿ, ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತ್ತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳೆಕೊಂಡು ಹೋದರು. ಇಲ್ಲಿ ಎಳೆಕೊಂಡು ಹೋಗಿ ಅಲ್ಲಿ ಭಯಂಕರವಾಗಿ ಅವರನ್ನು ಹೊಡೆಯುವಂಥದ್ದು. 22ನೇ ವಚನ ನೋಡಿ, ಆಗ ದುಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಅರೆದು ತೆಗೆದು ಚೆಡಿಗಳಿಂದ ಒಡೆಯಬೇಕೆಂದು ಅಪ್ಪನೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿದರು. ನೋಡಿ, ಈ ಪಟ್ಟಣದಲ್ಲಿ ಕೂಡ ಅಪೊಸ್ತಲನಾದ ಪೌಲನನ್ನು ಭಯಂಕರವಾಗಿ ಹೊಡೆದಿದ್ದಾರೆ. ತಮ್ಮ ವಸ್ತ್ರಗಳನ್ನು ತೆಗೆದು ಹಾಕಿ ಚೆಡಿಗಳಿಂದ ಅವರನ್ನು ಒಡೆದು ಸೆರೆಮನೆಯಲ್ಲಿ ಹಾಕಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ಏನಾಯ್ತು ನಮಗೆ ಗೊತ್ತು, ನಾವು ಅವಶ್ಯಕ ಹೋಗ್ತಾ ಇಲ್ಲ. ಇಲ್ಲಿ ಅಪೊಸ್ತಲನಾದ ಪೌಲನು ಅನುಭವಿಸಿರುವಂತ ಶ್ರಮೆಗಳನ್ನು, ಆ ಅವಮಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಲುಸ್ತ್ರ, ಇಕೋನಿಯ ಪಟ್ಟಣದಲ್ಲಿ ಆತನನ್ನು ಕಲ್ಲಿಂದ ಒಡೆದು ಇನ್ನೇನು ಸತ್ತು ಹೋಗಿದ್ದಾನಂತೇಳಿ ಊರು ಹೊರಗೆ ಎಳ್ಕೊಂಡು ಹೋಗಿ ಅವರನ್ನು ಬಿಟ್ಟಿರುವಂತದ್ದು, ಬಿಸಾಕಿರುವಂತದ್ದು ವಾಕ್ಯದಲ್ಲಿ ಗಮನಿಸಿದ್ದೇವೆ. ಇಲ್ಲಿ 22ನೇ ವಚನದಲ್ಲಿ ಕೂಡ, 22, 23ನೇ ವಚನದಲ್ಲಿ ಕೂಡ ಇವರ ವಸ್ತ್ರಗಳನ್ನು ಅರಿದು ತೆಗೆದು ಚೆಡಿಗಳಿಂದ ಒಡೆಯಬೇಕು ಅಂತ ಅಪ್ಪನ ಕೊಟ್ಟಾಗ ಅವರಿಗೆ ಬಹಳವಾಗಿ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ತುಂಬಾ ಪೆಟ್ಟುಗಳು, ಕೊರಡೆಗಳಿಂದ ಅವರನ್ನು ಹೊಡೆಸಿ ಸೆರೆಮನೆಯಲ್ಲಿ ಹಾಕ್ತಾರೆ. ಅದಕ್ಕಾಗಿ ಇಂತಹ ಶ್ರಮೆಗಳು ಅನುಭವಿಸಿರುವಂತ ಈ ಪೌಲನ ವಿಷಯದಲ್ಲಿ ತಿಮೋತಿನು ನಾಚಿಕೆ ಪಡಬಾರದು. ಅವನು ಧೈರ್ಯವಾಗಿ ತನ್ನ ಸೇವೆಯಲ್ಲಿ ಆತನ ಮುಂದೆ ಬರಬೇಕಂತೇಳಿ ಆ ಶ್ರಮೆಗಳನ್ನು ನೆನಪು ಮಾಡ್ತಾ ಇದ್ದಾನೆ. ನೋಡ್ರಿ, ತಿಮೋತಿನ ಬರೆದ 2ನೇ ಪತ್ರಿಕೆಯಲ್ಲಿ ಆತನ ಹೇಳ್ತಾ ಇದ್ದಾನೆ, ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ನಾನು ಅನುಭವಿಸಿರುವಂತ ಆ ಶ್ರಮೆಗಳಲ್ಲಿ ನೀನು ನಾಚಿಕೆ ಪಡಬಾರದು. ನಾವು ಓದಿದ್ವಲ್ಲ 3ನೇ ಅಧ್ಯಾಯ 11ನೇ ವಚನದಲ್ಲಿ, ಅಂತ್ಯೋಕ್ಯ, ಇಕೋನಿಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ನೀನು ತಿಳಿದವನಾಗಿದ್ದೆ ತಿಮೋತಿನೇ. ನನ್ನನ್ನು ಯಾವ ರೀತಿಯಾಗಿ ಹೊಡೆದಿದ್ದಾರೆ, ನನ್ನನ್ನು ಕೊರಡೆಗಳಿಂದ ಯಾವ ರೀತಿಯಾಗಿ ನನ್ನ ದೇಹವನ್ನು ಒಡೆದು ಗಾಯ ಮಾಡಿದ್ದಾರೆ ನಿನಗೆ ಗೊತ್ತು. ಆದ್ರೆ ಅವೆಲ್ಲವುಗಳಿಂದ ಕರ್ತನ ನನ್ನನ್ನು ಬಿಡಿಸಿದ್ದಾನೆ. ಆ ಮರಣಾಪಾಯದಿಂದ, ಆ ಕಷ್ಟದ ಸಂಕಟಗಳಿಂದ ಕರ್ತನನ್ನು ಬಿಡಿಸಿದ್ದಾನೆ. ಅದಕ್ಕಾಗಿ ನೀನು ಕೂಡ ಧೈರ್ಯವಾಗಿ ಬಾ, ಸುವಾರ್ತೆಗಾಗಿ ಶ್ರಮೆಯನ್ನು ಅನುಭವಿಸಂತೇಳಿ ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಪ್ರಿಯ ಮಗನಾಗಿರುವಂತ ತಿಮೋತಿನನ್ನು ಇಲ್ಲಿ ಧೈರ್ಯಪಡಿಸಿರುವಂತದ್ದು, ಆತ ಸೇವೆಗಾಗಿ ಆಹ್ವಾನಿಸಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕಾಗಿ ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ನಾಚಿಕೆ ಪಡಬಾರದು. ನನ್ನ ಬಂಧನಗಳು ಯಾಕೆ? ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ನೋಡ್ತೇವೆ, ಕ್ರಿಸ್ತನ ನಿಮಿತ್ತವಾಗಿ ಯಾಕೆ ನನ್ನನ್ನು ಬಂಧಿಸಿದ್ದಾರೆ, ಯಾಕೆ ನನ್ನನ್ನು ಹೊಡೀತಾ ಇದ್ದಾರೆ, ಯಾಕೆ ನನ್ನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ನನಗಾಗಿ ಅಲ್ಲ, ನಾನೇನೋ ತಪ್ಪು ಮಾಡಿದ್ರೆ ಅಂತ ಹೇಳಿ ಅಲ್ಲ, ಆದ್ರೆ ಕ್ರಿಸ್ತನ ನಿಮಿತ್ತವಾಗಿ ನಾನು ಇವೆಲ್ಲವನ್ನು ಅನುಭವಿಸ್ತಾ ಇದ್ದೇನೆ. ಅದಕ್ಕಾಗಿ ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ನಾಚಿಕೆ ಪಡಬಾರದು. ನಾನು ಕಳೆದ ಸಾರಿ ಇಲ್ಲದೆ ಅನೇಕ ಜನರು ನಾಚಿಕೆ ಪಟ್ಟು ಪೌಲನ್ನು ಬಿಟ್ಟು ಹೋದರು. ಅನೇಕ ಜನರು ಆತನ ಶ್ರಮೆಗಳನ್ನು, ಆತನ ಅವಮಾನಗಳನ್ನು ಆ ಸೆರೆಮನೆಯಲ್ಲಿ ಇದ್ದಾಗ ಅನೇಕ ಜನ ಪೌಲನ್ನು ಬಿಟ್ಟು ಹೋದ್ರು. ಇದರಲ್ಲಿ ನಮಗೊಂದು ಪಾಠವಿದೆ ಪ್ರಿಯರೇ. ಎಲ್ಲವೂ ಸಂತೋಷವಾಗಿದ್ದಾಗ, ಎಲ್ಲ ನಮ್ಮ ಹತ್ರ ಇರುವಾಗ, ನಮ್ಮ ಜೊತೆಲಿ ಸ್ನೇಹಿತರಾಗ್ಲಿ,
ಬಂಧು ಬಳಗದವರಾಗ್ಲಿ ಇರ್ತಾರೆ. ಆದ್ರೆ ಒಂದು ಕಷ್ಟ ಬಂದಾಗ, ಒಂದು ವೇಳೆ ನಾವು ಜೈಲಿಗೆ ಹೋದಾಗ ನಮ್ಮನ್ನು ಪರಾಮರ್ಶಿಸುವಂತವ್ರು ಯಾರು ಇರುವುದಿಲ್ಲ. ಅದಕ್ಕಾಗಿ ಅಪೊಸ್ತಲ ಪೌಲನ ಜೀವನದಲ್ಲಿ ಕೂಡ ಅದೇ ಸಂಭವಿಸಿದೆ. ಅಷ್ಟುವರೆಗೂ ಆತನ ಜೊತೆಯಲ್ಲಿದ್ದಂತವರು, ಅಷ್ಟುವರೆಗೂ ಆತನನ್ನು ಹಿಂಬಾಲಿಸ್ತಿರುವಂತವರು, ಈಗ ಆತನ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಅನೇಕ ಜನರ ಆತನನ್ನು ಬಿಟ್ಟು ಹೋಗಿರುವಂತದ್ದು, ಆ ನಾಚಿಕೆ ಆತನ ಹೆಸರನ್ನು ಕೂಡ ಹೇಳಿಕೊಳ್ಳಿಕ್ಕೆ ಪೌಲನಿಗೆ ನಮಗೆ ಯಾವ ಸಂಬಂಧವಿಲ್ಲ, ಪೌಲನು ಯಾರು ನಮಗೆ ಗೊತ್ತಿಲ್ಲ ಅಂತೇಳಿ ಹೇಳಿಕೊಳ್ಳಿ ಕೂಡ ಮನಸ್ಸು ಮಾಡದೆ ಅವರು ನಾಚಿಕೆ ಪಟ್ಟಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ ತಿಮೋತಿನೇ, ನೀನು ಆ ರೀತಿಯಾಗಿ ಮಾಡಬಾರದು. ಯಾಕೆ? ನೀನು ನನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೀಯ. ನನ್ನ ಪ್ರಾಮಾಣಿಕವಂತ ಜೀವನ, ನನ್ನ ನಂಬಿಕೆ, ನನ್ನ ಪರಿಶುದ್ಧತ್ವ, ನನ್ನ ದೀರ್ಘಶಾಂತಿ ನಿನಗೆ ಗೊತ್ತು. ನಾನು ಯಾವುದಕ್ಕಾಗಿ ಶ್ರಮೆಯನ್ನು ಅನುಭವಿಸ್ತಾ ನಿನಗೆ ಗೊತ್ತು. ಅದಕ್ಕಾಗಿ ನೀನು ನಾಚಿಕೆ ಪಡದೆ, ಆತನ ಸೆರೆಯವನಾದಂತ ನನ್ನ ವಿಷಯದಲ್ಲಿ ನಾಚಿಕೆ ಪಡದೆ ಏನು, ನನ್ನೊಂದಿಗೆ ದೇವರ ಬಲವನ್ನು ಆಶ್ರಯಿಸಿ, ಅದರಲ್ಲಿ ಕೂಡ ದೇವರ ಬಲವನ್ನು ಆಶ್ರಯಿಸಿ, ಸ್ವಂತ ಶಕ್ತಿ ಅಲ್ಲ, ಸ್ವಂತ ಬಲವಲ್ಲ, ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಂತೇಳಿ ಇಲ್ಲಿ ಈತನು ಆಹ್ವಾನಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ಅಪೊಸ್ತಲನಾದ ಪೌಲನು ಅನುಭವಿಸಿರುವಂತ ಶ್ರಮೆಗಳು ಮತ್ತೊಬ್ಬರನ್ನು ಧೈರ್ಯಪಡಿಸುವುದಕ್ಕಾಗಿಯೇ. ಆದ್ರೆ ಅನೇಕ ಜನರು ಹಿಂಜಾರಿಗೆ ಹೋದ್ರು. ಆದ್ರೆ ತಿಳಿದವರು ಮಾತ್ರ ಅವರು ಧೈರ್ಯವಾಗಿ, ಲೂಕನು ಪೌಲನ ಜೊತೆಯಲ್ಲಿದ್ದಾನೆ, ಈಗ ತಿಮೋತಿನು ಕೂಡ ಪೌಲನ ಜೊತೆಲಿ ಇರ್ಲಿಕ್ಕೆ ಆತನ ಇಷ್ಟವುಳ್ಳವನಾಗಿದ್ದಾನೆ. ನೋಡಿ, ಆತನ ಅನುಭವಿಸಿರುವಂತಹ ಶ್ರಮೆಗಳು ಅನೇಕರನ್ನು ಧೈರ್ಯಪಡಿಸಿದ್ದಾವೆ. ಅನೇಕರು ಕರ್ತನಲ್ಲಿ ಭರವಸೆ ಉಳ್ಳವರಾಗಿ ಅವರು ನಿಂತಿದ್ದಾರೆ. ಮತ್ತು ಅನೇಕರು ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳಲಿಕ್ಕೆ ಅವರು ಮನಸ್ಸು ಮಾಡಿದ್ದಾರೆ, ಧೈರ್ಯವನ್ನು ತಂದುಕೊಂಡಿದ್ದಾರೆ. ಮತ್ತು ಮತ್ತೊಂದು ವಾಕ್ಯ ಓದ್ಕೊಳ್ಳಿ ನೋಡಿ, ಆತನ ಅನುಭವಿಸಿರುವಂತಹ ಶ್ರಮೆಗಳಿಂದ ಜನರು ಯಾವ ರೀತಿಯಾಗಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರಂತೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ, 2 ವಚನ ನಾವು ಓದ್ತಾ ಇದ್ದೀನಿ. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದದ್ದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಎಫೆಸ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಎಫೆಸಯವರೇ, ನಿಮ್ಮ ನಿಮಿತ್ತವಾಗಿ ನನಗೆ ಉಂಟಾದಂತ ಕಷ್ಟಗಳನ್ನು ನೋಡಿ, ನನಗೆ ಬಂದಂತ ಹಿಂಸೆಗಳನ್ನು, ಅವಮಾನಗಳು ನೋಡಿ ನೀವು ಧೈರ್ಯಗೆಡಬಾರದು. ನೀವು ಇನ್ನೂ ಧೈರ್ಯವಾಗಿ ಇರಬೇಕು. ಫಿಲಿಪಿ ಪತ್ರಗಳು ನಾವು ನೋಡಿದ್ವಿ, ಅನೇಕರು ವಿಶೇಷವಾದಂತ ಧೈರ್ಯವನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಒಬ್ಬ ದೇವರ ಸೇವಕನು ಅನುಭವಿಸುವಂತ ಕಷ್ಟಗಳು, ಅವಮಾನಗಳು ಅಲ್ಲಿರುವಂತ ವಿಶ್ವಾಸಿಗಳಿಗೆ ಘನವನ್ನು ತರುವಂತವು ಅಂತೇಳಿ ಇಲ್ಲಿ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೆ. ಫಿಲಿಪಿ ಸಭೆಯವರಿಗೆ ಅದೇ ತಿಳಿಸಿದ್ದಾನೆ. ನನ್ನ ಬೇಡಿಗಳ ಮೂಲಕವಾಗಿ ಅನೇಕರು ಭರವಸೆ ಉಳ್ಳವರಾದರು, ಅನೇಕರು ವಿಶೇಷವಾದ ಧೈರ್ಯವನ್ನು ಅವರು ತಂದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ, ಎಫೆಸ ಸಭೆಯವರೇ, ನೀವು ಕೂಡ ನಿಮ್ಮ ನಿಮಿತ್ತ, ನಿಮಗೆ ಸುವಾರ್ತೆಯನ್ನು ತಿಳಿಸಿದ್ದರಿಂದ, ನಿಮಗೆ ಕರ್ತನ ವಿಷಯಗಳನ್ನು ತಿಳಿಸಿದ್ದರಿಂದ ನನಗೆ ಈ ಕಷ್ಟಗಳು ಸಂಭವಿಸಿದ್ದಾವೆ. ಅದಕ್ಕಾಗಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಏನ್ ಮಾಡ್ತವೆ? ಘನವನ್ನು ಉಂಟು ಮಾಡ್ತವೆ. ಈ ಕಷ್ಟಗಳು ನಿಮಗೆ ಸನ್ಮಾನ, ಗೌರವವನ್ನು ಉಂಟು ಮಾಡುತ್ತವೆ ಅಂತೇಳಿ ಇಲ್ಲಿ ಅಪೊಸ್ತಲನಾದ ಪೌಲನು ತಿಳಿಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ದೇವರ ಸೇವಕರು ಇಲ್ಲ ದೇವರ ಮಕ್ಕಳು ಅನುಭವಿಸಿರುವಂತಹ ಶ್ರಮೆಗಳು ಮತ್ತೊಬ್ಬರಿಗೆ ಆಶೀರ್ವಾದದಾಯಕವಾಗಿರ್ತವೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಒಬ್ಬ ಸೇವಕನನ್ನು ಸಾಯಿಸುವಾಗ, ಒಬ್ಬ ಸುವಾರ್ತೆಗಳನ್ನು ಒಡೆಯುವಾಗ ಇನ್ನೂ ಅನೇಕ ಜನರು ಕರ್ತನನ್ನು ನಂಬ್ತಾ ಇದ್ದಾರೆ. ಅದು ಆಶೀರ್ವಾದವಾಗಿ ಮಾರ್ಪಾಟಾಗ್ತಾ ಇದೆ, ಅದು ಕಡಿಮೆ ಆಗ್ತಾ ಇಲ್ಲ. ಲೋಕದ ಜನರು ಅದನ್ನು ನಿಲ್ಲಿಸಬೇಕಂತ ಪ್ರಯತ್ನ ಮಾಡ್ತಾರೆ, ಆದ್ರೆ ಒಬ್ಬರನ್ನು ಒಡೆಯುವಾಗ 4 ಜನರು ಸುವಾರ್ತೆಯನ್ನು ಪ್ರಕಟಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಅನುಭವಿಸುವಂತ ಶ್ರಮೆಗಳು, ನಾವು ಅನುಭವಿಸುವಂತ ಕಷ್ಟಗಳು ಮತ್ತೊಬ್ಬರಿಗೆ ಮೇಲನ್ನು ಉಂಟು ಮಾಡುವಂಥದ್ದು, ಮತ್ತೊಬ್ಬರಿಗೆ ಘನವನ್ನು ಉಂಟು ಮಾಡುವಂಥದ್ದು ಅಂತೇಳಿ ಇಲ್ಲಿ ನಾವು ಗಮನಿಸ್ತಾರೆ. ಅದಕ್ಕಾಗಿ ಅದಾರಿ ಪಡಬಾರದು. ಒಂದ್ ವೇಳೆ ಶ್ರಮೆಗಳು ಬಂದ್ರೆ ಸಂತೋಷವಾಗಿ ಅವುಗಳನ್ನ ಅನುಭವಿಸೋಣ. ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನ ನಾಮದ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸಿಸುವಾಗ, ನಿಂದಿಸುವಾಗ ನೀವು ಸಂತೋಷ ಪಡ್ರಿ, ದೇವರು ಹೇಳಿದ್ದಾನೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಯನ್ನು ಧೈರ್ಯಪಡಿಸ್ತಾ ಇದ್ದಾನೆ. ನನ್ನ ಬೇಡಿಕೆಗಳಿಂದ ನಾಚಿಕೆ ಪಡದೆ ಧೈರ್ಯವನ್ನು ತಂದುಕೊಂಡು ನನಗೋಸ್ಕರ ಸುವಾರ್ಥ ಸೇವೆಯಲ್ಲಿ ಶ್ರಮೆಯನ್ನು ಅನುಭವಿಸುವಂತೆ. ನಾವು ಕಳೆದ ಸಾರಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅನುಭವಿಸಿರುವಂತ ಆ ಶ್ರಮೆಗಳಿಂದ ನಾವೆಷ್ಟು ಸನ್ಮಾನವನ್ನು, ಎಷ್ಟು ಘನವನ್ನು ಸಂಪಾದಿಸಿಕೊಂಡಿದ್ದೇವೆ. ಇವತ್ತು ದೇವರ ಮಕ್ಕಳಾಗಿದ್ದೇವೆ, ಇವತ್ತು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿದ್ದೇವೆ, ಪರಲೋಕ ರಾಜ್ಯಕ್ಕೆ ವಾರಸರಾಗಿದ್ದೇವೆ.
ಇದೆಲ್ಲ ನಮಗೆ ಘನವಲ್ಲ ಪ್ರಿಯರೇ. ಇವತ್ತು ಆತನ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ದೇವರ ಮಕ್ಕಳು ಅನುಭವಿಸುವಂತ ಶ್ರಮೆಗಳು ನಮಗೆ ಆಶೀರ್ವಾದವನ್ನು ಉಂಟು ಮಾಡ್ತವೆ. ಅದಕ್ಕಾಗಿ ಯಾವ ವಿಷಯದಲ್ಲಿ ಕೂಡ ನಾವು ಅಧೈರ್ಯ ಪಡದೆ, ನಾನು ಮುಗಿಸ್ತಾ ಇದ್ದೀನಿ, ಯಾವ ವಿಷಯದಲ್ಲೂ ನಾವು ಅಧೈರ್ಯ ಪಡದೆ ಆ ದೇವರು ಆ ವಿಷಯದಲ್ಲಿ ನಾವು ಧೈರ್ಯವಾಗಿ ದೇವರ ಸೇವೆಯಲ್ಲಿ ನಾವು ಮುಂದೆ ಹೊರಬೇಕು. ಇಲ್ಲಿ ನೀನು ನಾಚಿಕೆ ಪಡದೆ ಧೈರ್ಯವನ್ನು ತಂದುಕೊಂಡು ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಂತೇಳಿ ಆತನ ಆಹ್ವಾನಿಸ್ತಾ. ಇವತ್ತು ನಮಗೆ ಕೂಡ ಅದೇ ಆಹ್ವಾನ. ಇವತ್ತು ನಮಗ್ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಅದೇ ಆಹ್ವಾನ. ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಆದ್ರೂ ಕೂಡ ನೀವು ಧೈರ್ಯವಾಗಿರಿ. ಒಂದು ವೇಳೆ ನಿಮ್ಮನ್ನು ಹಿಂಸಿಸುವಾಗ, ನಿಮ್ಮನ್ನು ನಿಂದಿಸುವಾಗ ನೀವು ಸಂತೋಷ ಪಡ್ರಿ. ನಿಮಗೆ ಫಲ ಪರಲೋಕದಲ್ಲಿ ಅಧಿಕವಾಗ್ತದಂತೆ. ಆ ಘನತೆ, ಆ ಪ್ರಭಾವ ನಮಗೆ ಸಿಗ್ತದೆ. ಅದಕ್ಕಾಗಿ ಯಾವ ವಿಷಯದಲ್ಲಿ ಕೂಡ ನಾವು ಚಿಂತಿಸದೆ, ಅಧೈರ್ಯ ಪಡದೆ, ಧೈರ್ಯಗೆಡದೆ ನಾವು ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸಿ, ದೇವರ ನಾಮದ ಮಹಿಮೆಗಾಗಿ ನಾವು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ದೇವರಿಗಾಗಿ ಮಾಡೋಣ. ಇದು ಎರಡನೇ ವಿಷಯ. ತಿಮೋತಿನನ್ನು ಧೈರ್ಯ ಪಡಿಸುವುದಕ್ಕಾಗಿ ಅಲ್ಲಿರುವಂತ ಹಿರಿಯರನ್ನು, ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು, ಅಪೊಸ್ತಲನಾದ ಪೌಲನು ಆತನ ಅನುಭವಿಸಿರುವಂತ ಶ್ರಮೆಗಳನ್ನು ನೆನಪು ಮಾಡಿ ಪ್ರೀತಿಯಿಂದ ಆತನ ಆಹ್ವಾನಿಸ್ತಾ ಇದ್ದಾರೆ. ಆಮೇಲೆ ಮೂರನೇ ಕಾರಣ ಹೇಳ್ತಾನೆ, ಅದು ಇನ್ನೂ ಶ್ರೇಷ್ಠವಾದಂತ ಒಂದು ಕಾರಣ. ಆ ಕಾರಣವನ್ನು ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರ ಆ ರೀತಿ ನಮ್ಗೆ ಸಹಾಯ ಮಾಡ್ಲಿ. ಇಷ್ಟುವರೆಗೂ ಈ ವಾಕ್ಯವನ್ನು ಕೇಳಿರುವಂತ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.